ಮಶ್ರೂಮಿಗೆ ಕನ್ನಡದಲ್ಲಿ ಹಣಬೆ. ಹಣಬೆ. ಬೆಟ್ಟದ ಮೇಲೊಂದು ಜಾಗ, ಎತ್ತ ನೋಡಿದರೂ ಹಸಿರು, ತಣ್ಣನೆ ಗಾಳಿ, ಪ್ರಶಾಂತವಾದ ವಾತಾವರಣ. ಗಾಡಿಗಳ ಸದ್ದುಗದ್ದಲ ಇಲ್ಲ. ಆದರೆ ಪಕ್ಕದಲ್ಲೇ ಒಂದು ಟ್ರೈನ್ ಪಾಸ್ ಆಗುತ್ತೆ ಅಂದರೆ ಕೇಳಿಸ್ಕೊಂಡ್ರೇ ಒಂದು ಕನಸು ಅನ್ಸುತ್ತೆ ಅಲ್ಲ. ಅದರಲ್ಲೂ ಅಂತಹ ಒಂದು ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದ್ರೆ. ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಥದ್ದೇ ಒಂದು ಜಾಗಕ್ಕೆ ಕ್ಯಾಂಪಿಂಗ್ ಮಾಡೋದಕ್ಕೆ. ವೆಲ್ಕಮ್ ಟು ಮೈ ಚಾನೆಲ್ ಸಂಚಾರಿ ರಿಷಿ, ಕನ್ನಡದ ಮೊಟ್ಟ ಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್. ಸ್ನೇಹಿತರೆ, ಮಳೆಗಾಲದಲ್ಲಿ 7 ದಿನಗಳ ಕಾಲ ಮೂಡಿಗೆರೆಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾಂಪಿಂಗ್ ಹೇಗೆಲ್ಲ ಇರುತ್ತೆ ಅಂತ ನೋಡ್ಬೋದು. ಈ ಜರ್ನಿಯಲ್ಲಿ ನೀವು ಕೂಡ ಭಾಗಿಯಾಗ್ಬೋದು. ಇವತ್ತು 3ನೇ ದಿನ. ಕಳೆದ 2 ದಿನಗಳ ಜರ್ನಿ ಹೇಗಿತ್ತು ಅಂತ ಹೇಳಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ನೀವು ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಲೊಕೇಶನಲ್ಲಿ ಇನ್ನೊಂದು ಸರ್ಪ್ರೈಸ್ ಇದೆ ನೋಡಿ. ಈಗ ಟ್ರ್ಯಾಕ್ ನೋಡ್ತಾ ಇದೀರಲ್ವಾ, ನಾನೊಂದು ವೇ ಬ್ರಿಡ್ಜ್ ಅಲ್ಲಿ ನಿಂತಿದ್ದೀನಿ, ಅಂದ್ರೆ ಹೋಗ್ತಾರ ದಾರಿ ಬ್ರಿಡ್ಜ್ ಅಲ್ಲಿ. ಆ ಸ್ಪಾಟ್ ಇಂದ ಟ್ರೈನ್ ಪಾಸ್ ಆಗೋದು ಕೂಡ ಕಾಣಿಸುತ್ತೆ. ವಾವ್, ಏನು ಸಕ್ಕತ್ತಾಗಿದೆ ಲೊಕೇಶನ್ ನೋಡಿ. ಈಗ ಬಂದಿದ್ದೇ ದಾರಿ, ನಾನು ಅಲ್ಲಿಂದ ಡೌನಿಂದ ಬಂದಿರೋದು ಈ ಪ್ರಾಪರ್ಟಿಗೆ. ಆ್ಯಕ್ಚುಲಿ ಈ ಕಡೆ ರೋಡಲ್ಲಿ ಬರುತ್ತೆ ಒಳಗಡೆ, ಬಟ್ ನಾನು ಸರೌಂಡಿಂಗ್ ನಿಮ್ಗೊಂದು ತೋರಿಸ್ತೀನಿ ಈ ಪ್ಲೇಸ್ ಹೇಗಿದೆ ಅಂತೇಳಿ. ಮಳೆಗಾಲದಲ್ಲಿ ಐತಿ. ಫುಲ್ಲು ಮಳೆ ಜೋರಾಯಿತು. ಮಳೆಗಾಲದಲ್ಲಿ ಕ್ಯಾಂಪಿಂಗ್ ಫುಲ್ ಮಳೆ ಜೋರಾಗೋಯ್ತು. ರೈನ್ ಕೋಟ್ ಹಾಕೊಂಡು ಕೆಲಸ ಮಾಡ್ತೀವಿ. ಸ್ವಲ್ಪ ಒಳಗೆ ಇಟ್ಕೊಂಬಿಡೋಣ, ಇದೆಲ್ಲ ಫುಲ್ ನೆಂದೋಯ್ತು. ಬೇಕಾದ್ರೆ ರೆಡಿ ಮಾಡ್ಕೊಳ್ಳೋಣ. ಫುಲ್ಲು ಹೆವಿ ಮಳೆ ಬರ್ತಾ ಇದರಿಂದ ಅಡುಗೆನೂ ಎಲ್ಲ ಲೇಟ್ ಆಯಿತು. ಅದೇ ಟೈಮಿಗೆ ಟ್ರೈನು ಪಾಸ್ ಆಯಿತು, ನೋಡಿದ್ರಲ್ಲ. ಸೊ ಅದಕ್ಕೆ ಅಡುಗೆ ಸ್ವಲ್ಪ ಲೇಟು.
ಅಬ್ಬಾ ಒಂಥರ ಹೇಗಿದೆ ಅಂದರೆ ಹೊರಗಡೆ ಮಳೆ ಬರ್ತಾ ಇದೆ, ರೈನ್ ಕೋಟ್ ಹಾಕೊಂಡ್ರೆ ಒಳಗಡೆ ಹ್ಯೂಮಿಡ್ ಥರ ಒಂಥರ ಫುಲ್ಲು ಸೆಕೆ, ಅಷ್ಟೊಂದು ಚಳಿ ಥರ ಇಲ್ಲ. ಬಟ್ ಗಾಳಿ ಬೀಸಿದ್ರೆ ಮಾತ್ರ ಹೆವಿ ಚಳಿ ಆಗುತ್ತೆ. ಎತ್ತಿಟ್ಕೊಬೇಕು, ಸಡನ್ನಾಗಿ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ಇಲ್ಲೇ ಹ್ಯಾಂಡಿ ಥರ ಇಟ್ಕೊಳ್ಳೋಣ. ಆ ಕಡೆ ಬೆಂಕಿ ಉರಿತಾ ಇದೆ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು. ಇಷ್ಟುವರೆಗೂ ಸರೌಂಡಿಂಗ್ಸ್ ಎಲ್ಲ ನೋಡಿದ್ರಲ್ಲ, ಆಸಮ್ ವ್ಯೂ, ಅದೇ ಎಂಜಾಯ್ ಮಾಡ್ತಾ ಇದ್ವಿ. ಇವಾಗ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ. ಗಾಳಿ ಮಾತ್ರ ಹೆವಿ ಇದೆಯಪ್ಪ. ಕ್ಯಾಂಪಿಂಗಲ್ಲಿ ಎಗ್ ಫ್ರೈಡ್ ರೈಸು ಅಂಗಡಿಲಿ ಕೊಡ್ತಾರಲ್ಲ, ಆ ಥರ ಸ್ಟೈಲಿಗೆ ಮಾಡ್ಕೊಂಡಿದ್ದೀವಿ. ತಗಪ್ಪ ಉತ್ಸವ. ಹೀಗೆ ನೋಡು, ಕ್ಯಾಂಪಿಂಗಲ್ಲಿ ಯಾವ ಥರ ಹೋಟ್ಲ್ ಸ್ಟೈಲಿಗೆ ಕೊಟ್ಟಿರೋದು ಎಗ್ ರೈಸು. ಮೈ ಗಾಡ್, ಇಂಥ ಒಂದು ವ್ಯೂ ಎಂಜಾಯ್ ಮಾಡ್ಕೊಂಡು ಇವಾಗ ಐಶಿ. The view is nice. Let's eat the egg rice. ಒಳ್ಳೆ ರಿಲ್ಯಾಕ್ಸ್, ಟೋಟಲಿ ಪೀಸ್ಫುಲ್ ಸ್ನೇಹಿತರೆ. ಹೇಳಬೇಕು ಅಂದರೆ ಅಡುಗೆ ಮಾಡ್ಕೊಂಡು ತಿಂದಿದ್ದಾಯಿತು ನೋಡಿ, ಊಟ ಆಯಿತು. ನಿಜವಾಗ್ಲೂ ಒಳ್ಳೆ ವೈಬು. ನಿಮಗೂ ಈ ಥರನ ಇಷ್ಟ ಇದ್ದರೆ ಕ್ಯಾಂಪಿಂಗ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ಸ್ಗಳು ಕೊಡ್ತೀನಿ. ಓಕೆ, ನೋಡಿದ್ರಲ್ಲ ಡೇ ಕ್ಯಾಂಪಿಂಗ್ ಹೇಗಿತ್ತು ಅಂತ. ಟೀ ರೆಡಿ ಆಯಿತು. ಸೊ ಈಗೊಂದು ಟೀ ಕುಡಿದ್ಬಿಟ್ಟು ಕ್ಲೋಸಿಂಗ್ ಮಾಡ್ಕೊಂಡು ಹೊರಡೋದು.
ಉತ್ಸವ ಹೇಗಿತ್ತು ಕ್ಯಾಂಪಿಂಗ್ ಇವತ್ತಿಂದು? ನೆಕ್ಸ್ಟ್ ಲೆವೆಲ್ ಮಾತ್ರ. ಇಲ್ಲ, ಲೊಕೇಶನ್ ಮಾತ್ರ ಲೊಕೇಶನ್ ಮಾತ್ರ ಆಸಮ್. ನೀನು ಆಸಮ್. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಕ್ಯಾಂಪಿಂಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ನಿಮಗೆ ಕ್ಯಾಂಪಿಂಗ್ ಮಾಡಬೇಕು ನನ್ನ ಜೊತೆ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ನಿಮಗೆ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಮಾಡ್ತೀನಿ. ನಿಮಗೆ ಕ್ಯಾಂಪಿಂಗ್ ಅಪ್ಡೇಟ್ ಸಿಗುತ್ತೆ. ಈ ಥರ ಒಂದು ಲೊಕೇಶನ್ನಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ಈ ಥರ ಕ್ಯಾಂಪಿಂಗ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ. ಆ್ಯಕ್ಚುಲಿ ಉತ್ಸವ ಗೊತ್ತಿರುತ್ತೆ ಫುಲ್ಲು. ಸೊ ನೀವು ನೋಡ್ತಾ ಇದ್ರಲ್ಲ ಎಕ್ಸ್ಪೀರಿಯೆನ್ಸ್, ನಾವೇನು ತೋರಿಸ್ತೀವಿ ಅದಕ್ಕಿಂತ ಆ್ಯಕ್ಚುಲಿ ತುಂಬ ಹೆಚ್ಚಿರುತ್ತೆ. ಆ ಥರ ಜಾಸ್ತಿ ವೈಬ್ ಇದೆ. ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ಗಾಳಿ ಬರುತ್ತೆ, ಸಡನ್ನಾಗಿ ಬಿಸಿಲು, ಎಲ್ಲ ವೆರೈಟಿ. ಒಂದು ಆಸಮ್ ಎಕ್ಸ್ಪೀರಿಯೆನ್ಸ್. ನೀವು ಇದೇ ಥರ ಎಕ್ಸ್ಪೀರಿಯೆನ್ಸ್ ಪಡ್ಕೋಬೇಕಂದ್ರೆ ಕಮ್ಯುನಿಟಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಇದೇ ಥರ ಮತ್ತೊಂದು ಅಡ್ವೆಂಚರಸ್ ವಿಡಿಯೋ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ಕ್ಯಾಂಪಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನಮ್ಮ ಕನ್ನಡಿಗರು ಈ ಥರ ಕ್ಯಾಂಪಿಂಗ್ ಮಾಡಬೇಕಂತ ಇಷ್ಟಪಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ನೋಡಿ, ಕ್ಲೋಸಿಂಗ್ ಎಲ್ಲ ತೊಗೊಂಡಿದ್ದಾಯ್ತು ಅಂದರೆ ನೋಡಿ, ಕ್ಲೋಸ್ ಮಾಡಿದೆಲ್ಲ ಆಯಿತು ಅಂದರೆ ಫುಲ್ಲೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಬಟ್ ಇವಾಗ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಟ್ರೈನ್ ಸೌಂಡ್, ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ ಮಧ್ಯದಲ್ಲಿ, ಅಲ್ಲಿಂದ ಟ್ರೈನ್ ಬರ್ತಾ ಇದೆ. ನೋಡಿ ಆ ಟ್ರೈನ್ ಬೆಳಕಿಗೆ ಹೇಗೆ ಕಾಣಿಸ್ತಾ ಇದೆ, ಅದೆಲ್ಲ ಲೈಟ್ ಹೊಡಿತಾರೆ ಫುಲ್ಲು. ಗೂಡ್ಸ್ ಗಾಡಿ ಅನ್ಸುತ್ತೆ. ಈಗ ಹೋಗ್ತಿದೆ ಅದರದ್ದು ಎಡ್ಜು. ಬ್ರೋ, ಇಷ್ಟೊತ್ತವರೆಗೂ ಸೌಂಡ್ ಬರುತ್ತೆ ಅಂತ ಅನ್ಕೊಳ್ಳೇ ಇಲ್ಲ ನಾನು. ಸಡನ್ ಆಗಿ ಇನ್ನೊಂದು ಟ್ರೈನ್ ಬಂತು ಅನ್ಕೊಂಡೆ. ನಾನು ಹಂಗ ಅನ್ಕೊಂಡ್ಬಿಟ್ಟೆ. ರೇಗಿಸ್ರಿ, ನೇಚರ್ ಹತ್ರ ಇದ್ದೀರಾ ಅಂತ ಬೆಂಗಳೂರಿನೆಲ್ಲ ರೇಗಿಸ್ತಾ ಇದ್ದೀರಾ, ರೇಗಿಸ್ರಿ. ಓಕೆ ಸ್ನೇಹಿತರೆ, ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.